ಕೊನೆಗೂ ಇಂಟರ್ವ್ಯೂ ಅಲ್ಲಿ ಟೋಪಿ ಹಾಕ್ಸ್ಕೊಂಡ್ಬಿಟ್ಟೆ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ. ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸ್ಕ್ಯಾಮ್ ಕಾಲ ಕಣೆ. ಶಾಕ್ ಆಯ್ತಾ? ನಾನು ನಿಮ್ಮ ಪ್ರೀತಿಯ D3 ಲೈಫ್ ಆಫ್ ಫ್ರೆಶರ್ ಡಿಗ್ರಿ ಇದೆ, ಆದರೆ ಕೆಲಸ ಇಲ್ಲ. ಜಾಬ್ ಪಾಯಣ್ಣ. ಡಿಗ್ರಿ ಸರ್ಟಿಫಿಕೇಟ್ ಜಸ್ಟ್ ಒಂದು ಪೇಪರ್ ಪೀಸ್ ಅನ್ಸೋಕೆ ಶುರುವಾಗಿದೆ ಗುರು. ಬೆಳಗ್ಗೆ ಎದ್ದು ಅಪ್ಲೈ ಬಟನ್ ಒತ್ತಿ ಸಾಕಾಗಿದೆ. ಟ್ಯಾಲೆಂಟ್ ಇದೆ, ಇಂಟ್ರೆಸ್ಟ್ ಇದೆ, ಬಟ್ ಸಿಗುತ್ತೆ. ಹೋಪಲ್ಲಿದ್ದೀನಿ. 3 ಸಿಗಲಿಲ್ಲ ಅಂದರೆ ಇವತ್ತಿನ ದಿವಸ ವೆಂಕಟರಮಣ ಗೋವಿಂದ ಗೋವಿಂದ. 22 ವರ್ಷ ಓದಿಸಿದ್ರು, ಇನ್ನೂ ಅಪ್ಪ ಅಮ್ಮ ಹತ್ರ 100 ರೂಪೀಸ್ ಕೇಳೋಕ್ಕೆ ಒಂಥರ ಆಗುತ್ತೆ. ಅವರೇನೂ ಹೇಳಲ್ಲ, ತಗೋ ಮಗಳೇ ಪರವಾಗಿಲ್ಲ ಎಂಜಾಯ್ ಮಾಡು ಅಂತಾರೆ. ಆದರೆ ಆ ಮಾತು ಕೇಳಿಸ್ಕೊಂಡ್ರೆ ನಮಗೊಂಥರ ಹಿಟ್ ಆಗುತ್ತೆ. ಅವ್ರ ಕಣ್ಣಲ್ಲಿ ಕಾಣೋ ಬೇಜಾರು, ನಾವಿನ್ನು ಸೆಟಲ್ ಆಗಿಲ್ಲ ಅನ್ನೋದು ಎಲ್ಲ ನಿಜ. ಸರಿ ಆಯಿತು, ಇವಾಗ ನನ್ನ ಲೆಕ್ಚರ್ ಮುಗೀತು. ಬನ್ನಿ ಸ್ಕ್ಯಾಮ್ ಆಗಿದ್ದ ಪಾಯಿಂಟ್ ಬಗ್ಗೆ ಮಾತಾಡೋಣ. ಇವಾಗ ಏನಿಲ್ಲ, ನಾರ್ಮಲ್ ಈ ಥರ ಒಂದು ಮೆಸೇಜ್ ಕಳಿಸ್ತಾರೆ, ಇನಿಷಿಯಲ್ ಕಾಲ್ ಲೆಟರ್ ಅಂತಲೂ ಕಳಿಸ್ತಾರೆ ಒಂದು PDF ಫಾರ್ಮ್ಯಾಟಲ್ಲಿ. ನಿಮಗೆ ಹೇಗೆ ಅನ್ನಿಸ್ಬೇಕು ಅಂತ ಅಂದರೆ ಅದು ಏನೋ ಇವಾಗೆ ಕಾಲ್ ಲೆಟರ್ ಎಲ್ಲ ಕಳಿಸ್ಬಿಟ್ಟಿದ್ದಾರೆ, ಎಷ್ಟು ದೊಡ್ಡ ಕಂಪನಿ ಹಾಗೆ ಹೀಗೆ ಅಂತೆಲ್ಲ ಅನಿಸುತ್ತೆ. ಬಟ್ ಅಲ್ಲಿ ಹೋಗಿ ಇದು ಇಂಟರ್ವ್ಯೂ ಕೊಟ್ಟಾಗ ಗೊತ್ತಾಗುತ್ತೆ, ದೇ ಆರ್ ನಾಟ್ ಟೇಕಿಂಗ್ ಇಂಟರ್ವ್ಯೂ, ದೇ ಆರ್ ಜಸ್ಟ್ ಮೇಕಿಂಗ್ ಅ ಮನಿ ಅನ್ನೋ ಥರ. ಅವ್ರು ಏನಂತಾರೆ ಇವಾಗ, ಇಲ್ಲ ಇವಾಗ ನಿಮಗೆ ಸ್ಕ್ರೀನಿಂಗ್ ರೌಂಡ್ ನಡೆಯುತ್ತೆ, ನೀವು ಇಷ್ಟು ಪೇ ಮಾಡಬೇಕು, 1000 ಚಿಲ್ಲರ, 500 ರೂಪಾಯಿ ಇಸ್ಕೊಬಿಟ್ಟು ಪಂಗ್ನಾಮ ಎತ್ತುತ್ತಾರೆ ಅಷ್ಟೇ. ಹಿಂಗೆ ಬಂದ್ಬಿಟ್ರೆ ಮಗು ವಾಪಸ್ ಹೋಗ್ತಾ ಇದ್ದೀನಿ, ನಂಗೆ ಬೇಡ ದುಡ್ಡು ಹೋಗಿಸ್ಕೊಳ್ಳೋಗಿಂತ ಬೇರೆ ವಾಸಿ. ಆಮೇಲೆ ಅಲ್ಲಿ ಡಿಫ್ರೆಂಟ್ ಡೊಮೈನ್ಗೂ ಸಹ ಇದೆ. ಇವಾಗ ಡಾಟಾ ಎಂಟ್ರಿ ಇರ್ಬೋದು, ಫ್ರಂಟ್ ಆಫೀಸ್ ಇರ್ಬೋದು, ಬ್ಯಾಕ್ ಎಂಡ್ ಇರ್ಬೋದು, IT ಇಂಜಿನಿಯರಿಂಗ್ ಇರ್ಬೋದು, ಡಿಫ್ರೆಂಟ್ ಡೊಮೈನ್ ರೋಲ್ಸ್ ಎಲ್ಲ ಇರುತ್ತೆ. ಜಸ್ಟ್ ಅವ್ರು ಇವಾಗ ನಿಮ್ಮ ಹತ್ರ ಕಟ್ಟಿಸ್ಕೋತಾರೆ. ಅದಾದ ಮೇಲೆ ಇವಾಗಲೇ ನಿಮ್ಗೆ ಕಟ್ಟಿಸ್ಕೊಂಡು ರೆಸಿಪ್ಟ್ ಎಲ್ಲ ಕೊಡ್ತೀನಿ ಅಂತಾರೆ. ಬಟ್ ಎಲ್ಲನೂ ಪಂಗ್ನಾಮ ಹಾಕೋಕ್ಕೆ ಮಾತ್ರ. ಗೈಸ್ ನೆನ್ಪಿಟ್ಕೊಳ್ಳಿ, ನಾನು ಕೇಳಿದೆ ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಮ್ಯಾಮ್ ಅಂತ ಕೇಳಿದೆ. ಅವ್ರು ಇದ್ಬಿಟ್ಟು ಇದೇ ನಮ್ಮ ಆಫೀಸು ಅಂತ ಅಂದರು. ನಾನು ಅದಕ್ಕೆ ಡೌಟ್ಫುಲ್ ಆಗಿ, ಅಲ್ಲ ಆಫೀಸ್ ಅಂದರೆ ಅಟ್ಲೀಸ್ಟ್ ಒಂದು ಕ್ಯಾಬಿನ್ ಥರ ಆದರೂ ಎಲ್ಲ ಇರಬೇಕು, ಅದು ಫುಲ್ಲು ಇದೆ, ಏನು ಆಫೀಸ್ ಥರನೇ ಕಾಣಿಸಲ್ಲ, ಅದು ಸ್ಕ್ಯಾಮ್ ಆಗುತ್ತೆ. ಅದಾದಮೇಲೆ ಕೆಳಗಡೆ ನಿಂತ್ಕೊಂಡು ಅದು ಕಂಪ್ನಿ ಹೆಸರು ಸಮೇತ ಬರ್ದಿರಲ್ಲ, ಮಾರತ್ತಳ್ಳಿ ಹತ್ರ ಇರೋದಿದೆ ಆ್ಯಕ್ಚುಲಿ. ಕಂಪ್ನಿ ಲೊಕೇಶನ್ ಹುಡ್ಕೊಂಡು ಹೋದರೆ ಅದು ಕರೆಕ್ಟಾಗಿ ಕಂಪ್ನಿಯಲ್ಲಿ ಬ್ಯಾನರ್ ಸಮೇತ ಇರಲ್ಲ, ಅಲ್ಲಿ ಯಾರೋ ಒಬ್ಬರು ನಿಂತ್ಕೊಂಡಿರ್ತಾರೆ. ನಾವು ಹಿಂಗೆ ಕಂಪ್ನಿ ಹೆಸರು ಹೇಳಿದ್ರೆ ಮಾತ್ರ ಅವರು ಇದೇ ಕಂಪ್ನಿ ಹೋಗಿ, ಫಸ್ಟ್ ಫ್ಲೋರ್ಗೆ ಹೋಗಿ, ಸೆಕೆಂಡ್ ಫ್ಲೋರ್ ಹೋಗಿ ಅಂತ ಹೇಳ್ತಾರೆ. ಅಲ್ಲಿ ಹೋಗಿದ ತಕ್ಷಣ ಸಿನಿಮಾ ಥಿಯೇಟ್ರೇ ಏನಂದರೆ, ಅಲ್ಲೋಗಿ ಸುಮಾರು ಜನ ಕೂತಿದ್ದಾರೆ ಫಾರ್ಮಲ್ಸ್ ಹಾಕ್ಕೊಂಡು. ಬಾಯ್ಸಿಗೆ ಮಾತ್ರ ಫಾರ್ಮಲ್ಸ್ ಹೇಳಿದ್ದಾರೆ, ಗರ್ಲ್ಸಿಗೆ ನಾರ್ಮಲ್ ಹೇಳ್ಕೊಂಡು ಇದ್ದಾರೆ ಅಷ್ಟೇ, ಅದೇನು ಹೇಳಿಲ್ಲ. ಅಲ್ಲೋಗಿ TV ಹಾಕ್ಬಿಟ್ಟಿದ್ದಾರೆ, TV ಹಾಕಿ ಕೂರಿಸ್ಬಿಟ್ಟಿದ್ದಾರೆ. ಒಂದು ಮೂವಿ ಹಾಕಿ, ಬಾಲಿವುಡ್ ಮೂವಿ ಹಾಕಿ ಕೂರಿಸಿದ್ದಾರೆ, ಫುಲ್ ಆ್ಯಕ್ಷನ್ ಮೂವಿ. ನಾವು ಅದನ್ನು ನೋಡ್ಕೊಂಡು ಟೈಮ್ ಪಾಸು. ನನ್ನ ಮನಸ್ಸಲ್ಲಿ ನನಗೆ ಇಂಟರ್ವ್ಯೂ ಕೇಳ್ತಾರೆ ಏನೇನು ಕ್ವಶನ್ಸ್ ಅಂತ ನಾನು ಗ್ಲಾನ್ಸ್ ಮಾಡ್ಕೊಂಡು ಕೂತಿದ್ದೆ ಮೂವಿ ನೋಡ್ಕೊಳೋ ಇದರಲ್ಲೇ. ಆಮೇಲೆ ಇಂಟರ್ವ್ಯೂ ಕರೀತಾರೆ, HR ರೌಂಡ್ಸ್ ಇದು ಮಾಡ್ತಾರೆ. ಅವಳು ಹೇಳೋದು, ಈ ಥರ ಕಟ್ಟಬೇಕು, ಫೀಸ್ ಕಟ್ಟಬೇಕು, 1200 ಆದರೆ 9 ಕಂಪ್ನೀಸ್ ಕೊಡ್ತೀವಿ, 5 ಕಂಪ್ನೀಸ್ ಕೊಡ್ತೀವಿ, 5000 ಚಿಲ್ಲರ ಆದರೆ ಒಂದು 9 ಕಂಪ್ನೀಸು ಕೊಡ್ತೀನಿ ಅಂತ ಹೇಳ್ತಾರೆ ಆಫರ್. ಅಂದರೆ 1500 ಚಿಲ್ಲರ ಅಂದರೆ 5 ಕಂಪ್ನೀಸ್ ಅಂದರೆ ಹೇಗೆ ಅಂದರೆ ಅಮೆಝಾನು, IBM, ಫ್ಲಿಪ್ಕಾರ್ಟು ಆ ಥರ ದೊಡ್ಡ ಕಂಪ್ನೀಸ್ ಅಂತ ಪುಂಕ್ತಾರೆ. ಸರಿನಾ, ಆ ಥರ ಕೊಡ್ತೀನಿ ಅಂತ ಹೇಳ್ತಾರೆ. ಅದಾದಮೇಲೆ ಒಂದು ಟೆಸ್ಟ್ ಅಂತಲೂ ಮಾಡ್ತಾರೆ. ಫಸ್ಟು ನಾನು ಅದು ದುಡ್ಡು ಕಟ್ಟಾದ ಮೇಲೆ ಟೆಸ್ಟ್ ಅಂತ ಮಾಡೋದು ಆ್ಯಕ್ಚುಲಿ, ಅದು ಅಲ್ಲಿವರೆಗೂ ಮಾಡಲ್ಲ.
ನಾನು ಅದಕ್ಕೆ ನನಗೆ ಗೊತ್ತಿರೋರಿಗೆಲ್ಲ ಫೋನ್ ಮಾಡಿ ಕೇಳಿದ್ಕೆ ಇಲ್ಲ ಬೇಡ ಸ್ಕ್ಯಾಮ್ ಅದು ಫುಲ್ಲು ಯಾಮಾರಿಸ್ತಾರೆ, ಬೇಡ ಕಟ್ಟಬೇಡ, ಅಲ್ಲಿಂದ ಎದ್ದು ಬಂದ್ಬಿಡು ಅಂತಂದರು. ನಾನು ಸುಮಾರು ಜನ ಕಟ್ಟಿದ್ರು, ಅಲ್ಲಿ ಫೋಟೋ ಹಾಕಿದ್ನಲ್ಲ ಫಸ್ಟ್ ಕ್ಲಿಪ್ಪಲ್ಲೇ, ಅಷ್ಟು ಜನ ಬರೀತಾಯಿದ್ರು ಕೂತ್ಕೊಂಡ್ರು. ಅಲ್ಲೇ ಆವಾಗಲೇ ರಿಸಲ್ಟ್ ಹೇಳಲ್ವಂತೆ, ಜಸ್ಟ್ ಬರ್ಸ್ಕೊಂಡು ಎತ್ತಿಟ್ಟಿಸ್ಕೋತಾರಂತೆ. ವ್ಯಾಲ್ಯೂಯೇಷನ್ ಎಲ್ಲ ಮಾಡಾದ್ಮೇಲೆ ನೆಕ್ಸ್ಟು ಏನಾದರೂ ಪಾಸ್ ಆಗಿದ್ರೆ ಅವರಿಗೆ ಮೇಲೂ ಇಲ್ಲ ಕಾಂಟ್ಯಾಕ್ಟ್ ಮಾಡ್ತಾರಂತೆ, ಅಂದರೆ ಸ್ಪೆಸಿಫಿಕ್ ಪೀಪಲ್ಗೆ, ಅಂದರೆ ಇಂಟರ್ವ್ಯೂಗೆ ಬಂದಿರೋರಿಗೆ ಕಾಲ್ ಮಾಡ್ತಾರಂತೆ. ಅದಾದಮೇಲೆ ಅವ್ರು ಕಾಲ್ ಮಾಡ್ತಾರೋ ಬೇರೆ ಕಂಪ್ನಿಗೆ ಎಸ್ಕೇಪ್ ಆಗ್ತಾರೋ ಯಾರಿಗೆ ಗೊತ್ತು. ಅದಕ್ಕೆ ನಾನು ಬರೀಲಿಲ್ಲ, ಅದಕ್ಕೆ ನಿಮ್ಮ ಹೆಸರು ಕ್ಯಾನ್ಸಲ್ ಮಾಡಬೇಕು, ಇಲ್ಲ ನಾನು ಕ್ಯಾನ್ಸಲ್ ಮಾಡ್ತೀನಿ ಅಂತ ಅಂದಿದ್ದಕ್ಕೆ ಅವರು ಇಲ್ಲ ನಿಮ್ಮ ಹೆಸರನ್ನೇ ತೆಗಿಬೇಕು, ವೆಯ್ಟ್ ಮಾಡಿ ಇಲ್ಲೇ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಸ್ವಲ್ಪ ಒಂದು 10 ನಿಮಿಷ ಕೂರಿಸಿದ್ರು. ಸರಿ ಆಯಿತು ಅಂದ್ಬಿಟ್ಟು ನೀನು ಬೇಡ ನೀನು ಸಾಹಸ ಬೇಡ ಅಂತ ಎದ್ದು ಬಂದೆ. ಪಾಪ ಎಷ್ಟೊಂದು ಜನ ಸ್ಕ್ಯಾಮ್ ನಡೀತಾ ಇತ್ತು. ಇಟ್ಸ್ ಫೈನ್, ಅವ್ರಿಗೆ ಏನೋ ಹೇಳಿದ್ರು ಅರ್ಥ ಆಗಲ್ಲ, ಬಿಕಾಸ್ ಅವ್ರು ಇವಾಗ ಜಾಬ್ ಸಿಗಲಿ ಅನ್ನೋ ಗುಂಗಲ್ಲಿರ್ತಾರೆ. ಅವರಿಗೆ ಕಷ್ಟ ಅದೆಲ್ಲ ನೋಡಿಕೊಂಡು ಯಾವುದೋ ಒಂದು ಸಿಗಲಿ, ಅಟ್ಲೀಸ್ಟ್ 2,500 ಹೋಗಲಿ ಅನ್ನೋ ಥರ ಇರ್ತಾರೆ. ಬಟ್ ನಾನಂಗಲ್ಲ, 2,500 ಅದೇ ನಾನು ಓಡಾಡೋ ಖರ್ಚಿಗಾಗುತ್ತಲ್ಲ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ. ಇಟ್ಸ್ ಫೈನ್, ಅಲ್ಲಿ ಮುಗಿಸ್ಕೊಂಡು ಮಸಾಲೆ ದೋಸೆ ತಿನ್ಕೊಂಡು ಇನ್ನೇನೇನು ತಿಂದೋ ತಡೀರಿ ಗೈಸ್, ನಾನು ಮುಂದಿನ ಕ್ಲಿಪ್ಪಲ್ಲಿ ನೋಡಿ ಹೇಳ್ತೀನಿ. ಫಲೋಡ ತಿನ್ಕೊಂಡು ಇಷ್ಟ ಆಗಿತ್ತು ಡೇ 3 ಆಫ್ ಕೆಲಸಕ್ಕಾಗಿ ಪರದಾಟ. ಇನ್ನೇನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಖುಷಿಯಾಗಿರಿ, ಆರಾಮಾಗಿರಿ. ಸಿಗುವ. ಸೈನಿಂಗ್ ಆಫ್, ನಾನು ನಿಮ್ಮ ಪ್ರೀತಿಯ